ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ರಾಮಾಚಾರಿ ಸೀರಿಯಲ್ನ ಮುಂದುವರೆದ ಭಾಗವನ್ನು ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಸಂಚಿಕೆ ಆರಂಭದಲ್ಲಿ ವೈಶಾಖ, ಅಲ್ಲ ನೀನೇನು ಮಾಡ್ಬೇಕು ಅಂದ್ಕೊಂಡಿದ್ದೀಯಾ? ಆರಾಮಾಗಿ ನಿಂತ್ಕೊಂಡಿದ್ದೀಯಲ್ಲ, ನೀನೇನು ಮಾಡೋಕ್ಕೆ ಬಂದಿರೋದು ಅಂತ ವೈಶಾಖ ಕಿಟ್ಟಿ ಅಂದ್ಕೊಂಡು ರಾಮಾಚಾರಿನ ಕೇಳ್ತಾಳೆ. ಅರೆ ಅದಕ್ಕೆ ಯಾಕೆ ಈಗ ಮಾತಾಡ್ತಾ ಇದ್ದಾರೆ? ಟೈಮಿಗೆ ಸರಿಯಾಗಿ ಕೆಲಸ ಮಾಡಿ ಮುಗಿಸ್ಬೇಕಂತ ಗೊತ್ತಾಗಲ್ವ ನಿನಗೆ? ನೀನು ಈಗೆಲ್ಲ ಮಾಡ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅಲ್ಲ ಇನ್ನೂ ಎಷ್ಟು ಅಂತ ಕಾಯೋದು? ಎಲ್ಲ ಸಮಸ್ಯೆ ಮುಗೀತು ಅಂತ ಅಂದ್ಕೊಂಡ್ರೆ ಈಗ ಯಾವುದೋ ಒಂದು ಹೊಸ ಸಮಸ್ಯೆ ಬಂದು ಒಕ್ಕರ್ಸ್ಕೊಂಡಿದೆ. ಇದೆಲ್ಲ ಯಾವಾಗ ಆಗೋದು? ಇದನ್ನೆಲ್ಲ ಯಾವಾಗ ಮಾಡೋದು? ಅವರಿಬ್ರು ನಂಬ್ಕೊಂಡು ಕೂತ್ಕೊಂಡ್ರೆ ಕೆಲಸ ಆಗಲ್ಲ. ಇದಕ್ಕೆ ನಾವೇ ಏನಾದರೂ ಮಾಡಬೇಕು ಅಂತ ಹೇಳ್ತಾಳೆ. ಹೇಳು, ಯಾವಾಗ ಮಾಡ್ತೀಯಾ? ನೀನು ಧೈರ್ಯ ಇರೋನು, ನಿನಗೆ ಭಯ ಇಲ್ಲ, ನೀನು ಏನು ಬೇಕಾದ್ರೂ ಮಾಡ್ತೀಯಾ. ಅವರು ಆರ್ಡ್ರ್ ಪಾಸ್ ಮಾಡೋವರೆಗೂ ನಾವು ಕಾಯ್ಕೊಂಡು ಕುಡ್ಕೋಬಾರ್ದು, ನಾವೇ ಕೆಲಸ ಆರಂಭಿಸ್ಬೇಕು ಅಂತ ವೈಶಾಖ ಹೇಳ್ತಾಳೆ. ಏಕ್ ಮಾರ್ದು ತುಕಡ ಅನ್ನೋ ಥರ ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಡ್ಬೇಕು ಬೇಗ ಬೇಗ. ಆವಾಗ ನೀನು ಫ್ರೀಯಾಗಿರ್ಬೋದು, ನಾನು ಫ್ರೀಯಾಗಿರ್ಬೋದು. ಅದಕ್ಕೆ ಯಾವ ಕೆಲಸದ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ರಾಮಾಚಾರಿ ಅಂದ್ಕೊತಾನೆ. ನನಗೆ ತುಂಬ ಗುರುಗಳಿದ್ದಾವೆ, ಆ ಗುರುಗಳನ್ನೆಲ್ಲ ಮುಟ್ಬೇಕಂದ್ರೆ ಅದು ನಿನ್ನ ಕೈಲಿಂದ ನೀನು ಸಹಾಯ ಮಾಡಿದ್ರೆ ಮಾತ್ರ ಸಾಧ್ಯ ಅಂತ ವೈಶಾಖ ಹೇಳ್ತಾಳೆ. ನಿನಗೆ ಯಾವ ಅನುಕೂಲ ಬೇಕೋ ಅದನ್ನು ನಾನು ನಿನಗೆ ಮಾಡಿಕೊಡ್ತೀನಿ, ಬೇಕಾದರೆ ಅವ್ರ ಕಡೆಯಿಂದ ಫೋನ್ ಮಾಡಿಸ್ತೀನಿ ಅಂತ ಹೇಳ್ತಾಳೆ. ಅದೇ ಮಾ ಅಂತ ಹೇಳಕ್ಕೆ ಬರ್ತಾಳೆ. ಅಷ್ಟರಲ್ಲಿ ಚಾರು ಕೃಷ್ಣ ಕೃಷ್ಣ ಅಂತ ಅವನ್ನ ಅಲ್ಲಿಗೆ ಕೂಕ್ಕೊಂಡು ಬರ್ತಾಳೆ. ಅಯ್ಯೋ ಇವನು ಕೃಷ್ಣನ, ನಾನು ರಾಮಾಚಾರಿ ಅಂದ್ಕೊಂಡು ಎಲ್ಲ ಕಿಟ್ಟಿ ಅಂದ್ಕೊಂಡು ಎಲ್ಲ ಹೇಳ್ಬಿಡ್ತಾ ಇದ್ದೀನಿ ಅಂತ ಹೇಳ್ತಾಳೆ.